ಡೇವಿಡ್, ನಾನು ಯಾರು? ನನಗೋಸ್ಕರ ನೀನ್ ಖುಷಿನ ಹೇಳ್ಕೊಳಕ್ ಪದಗಳೇ ಸಿಗ್ತಿಲ್ಲ. ಕನ್ಸಲ್ ಕಂಡಿದ್ದ ಜೀವನ ಎದುರು ಬಂದ್ ನಿಂತಾಗ ಇದು ನಿಜಾನೋ ಅಥವಾ ಭ್ರಮೆನೋ ಅನ್ನೋದು ಗೊತ್ತಾಗ್ತಿಲ್ಲ. ಒಂಥರ ಗಾಳಿ ಆಳಿ ಮೇಲೆ ಒಂದು ಅದ್ಭುತವಾದ ಕವಿತೆಯ ಪದಗಳು ಕುಣಿದಾಡ್ದಂಗೆ ಮೈ ಹಾರ್ಟ್ ಇಸ್ ಡಾನ್ಸಿಂಗ್ ವಿತ್ ಜಾಯ್. ಮೈ ಲೈಫ್ ಲುಕ್ಸ್ ಕಂಪ್ಲೀಟ್ ನೌ. ಇದಕ್ಕೆಲ್ಲ ಕಾರಣ ನೀನು ಡೇವಿಡ್, ನಾಟ್ ಮೀ. ಅವ್ರು ಇಷ್ಟೊಂದು ಖುಷಿಯಾಗಿದ್ದು ನಾನು ನೋಡೇ ಇಲ್ಲ. ಎವ್ರಿ ಟೈಮ್ his smile was incomplete. ಆದ್ರೆ ಇವತ್ತು I could see his smile reaching his eyes. Thank you, David. You're the best. Thank you so much. ಜನನಿ, ಹ್ಮ್? ನನ್ನ ಪಪ್ಪನ ಜೊತೆ ಇರೋ ನೆನಪು ಒಂದೇ. ಬೀಚಲ್ಲಿ ಅವ್ರ ಜೊತೆಗೆ ಆಟ ಆಡ್ತಾ ಇರೋದು, ಅದು ಮಾಸ್ ಆಗಿರೋ ನೆನಪು. ಅಲ್ಲೆಲ್ಲೋ ದೂರದಲ್ಲಿ ಯಾರೋ ಕರ್ದಂಗೆ ನೀರಿನ ಮಧ್ಯದಲ್ಲಿ ಮುಳ್ತಾ ಇದೀನಂತ ಫೀಲಿಂಗು. ಮುಳ್ತಾ ಇರ್ಬೇಕಾದ್ರೆ ಪಾಪ ಓಡ್ ಬಂದು ಕೈ ಹಿಡ್ದಂಗೆ. And by the time he holds it, ಪ್ರತಿ ಸಲ ಅವ್ರನ್ನ ಕನ್ಸಲ್ಲೂ ಕಳ್ಕೊತಾ ಇರ್ತೀನಿ ಜನನಿ. ಇವತ್ತವ್ರು ಅಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳ್ತಾ ಇದೀಯಾ? ನಂಗೆ ಅವ್ರ ನಗು ಮುಖ ನೋಡುವಂತ ಭಾಗ್ಯ ಇಲ್ಲ ಜನನಿ. ಇಫ್ ಯು ಡೋಂಟ್ ಮೈಂಡ್, ಒಂದೇ ಒಂದ್ಸಲ ಕ್ಯಾನ್ ಐ ಲಿಸನ್ ಟು ಹಿಸ್ ವಾಯ್ಸ್ ಪ್ಲೀಸ್? Just give me a minute. One moment, please. Janani, ಏನ್ ಮಾಡ್ತಿದ್ಯಾ? I'm not supposed to be coming here. David, David again. David ಅನ್ನೋ ಹೆಸರಲ್ಲಿ ಇಷ್ಟೊಂದು ಪೋಸ್ಟರ್ಸಾ? ಇಂಟ್ರೆಸ್ಟಿಂಗ್. Jenny, who's this David? Looks like ಯಾರೋ ಡೇವಿಡ್ ಅನ್ನೋರ್ಗೆ ನನ್ಕಿಂತ ಜಾಸ್ತಿ ಇಂಪಾರ್ಟೆನ್ಸ್ ಸಿಗ್ದಂಗಿದೆ. ಡು ಐ ನೀಡ್ ಟು ಬಿ ವರಿಡ್ ಅಬೌಟ್ ಇಟ್? ಹಾ, I like the name David. ಇಷ್ಟೊಂದಾ? ಅದೊಂಥರ ಹಾಗೆ ನನ್ನ ಜೊತೆ ಇರ್ತೀರಲ್ಲ, ನೀವು ಹೆಸರನ್ನ ಹಚ್ಕೊಂಡ್ಬಿಡ್ತೀರಾ. ಡು ಐ ಹ್ಯಾವ್ ಎನಿ ಆಪ್ಷನ್? I will like it. ಮತ್ತೆ ನನ್ನ ಹುಡುಕಿ ಬಂದು ನೀನಿರ್ದೆ ಹೋಗಿದ್ದಿದ್ರೆ ನನ್ನ ಜೀವನದ ಬಗ್ಗೆ ನಾನು ಯೋಚನೆ ಮಾಡೋಕ್ಕಾಗ್ತಿರ್ಲಿಲ್ಲ. ಆಲ್ ಆಫ್ ಎ ಸಡನ್ ಪಪ್ಪ ಇಷ್ಟು ಸುಲಭವಾಗಿ ಒಪ್ಕೋತಾರ ಅಂತ ಅನ್ಕೊಂಡಿರ್ಲಿಲ್ಲ. ಐ ಜಸ್ಟ್ ರಿಯಲೈಸ್ಡ್ ಒನ್ ಥಿಂಗ್, ದಟ್ ಹಿ ಲವ್ಸ್ ಮೀ ಅ ಲಾಟ್. ನಾನು ಯಾವತ್ತೂ ಅವ್ರ ಹತ್ರ ಏನೂ ಕೇಳಿರಲಿಲ್ಲ, ತಪ್ಪು ನಂದೆ. ಬಟ್ ನಾನು ಏನೇ ಕೇಳೋ ಮುಂಚೆ ಎಲ್ಲಾನು ರೆಡಿ ಮಾಡಿರ್ತಿದ್ರು. ಫಾರ್ ಮೀ ಹೀಸ್ ಆಲ್ವೇಸ್ ಬಿನ್ ಅ ಹೀರೋ. ಆ್ಯಂಡ್ ಒಬ್ಬ ಒಳ್ಳೆ ತಂದೆ ಹೇಗಿರ್ಬೇಕಂತ ಹಿ ಹಸ್ ಸೆಟ್ ದ ಬೆಸ್ಟ್ ಎಕ್ಸಾಂಪಲ್. ಜನನಿ, ಟ್ರಸ್ಟ್ ಮೀ, ನಾನು ನಮ್ಮ ಮಗು ಕೊಡುವಂಥ ಪ್ರೀತಿ, ಫ್ರೆಂಡ್ಶಿಪ್ ಆ್ಯಂಡ್ ಎಲ್ಲದಕ್ಕಿಂತ ಜಾಸ್ತಿ ಆ ನಂಬಿಕೆ, ದಟ್ ಐ ಹ್ಯಾವ್ ಗಾಟ್ ಇಸ್ ಬ್ಯಾಕ್. Jenny, my kids are going to love me more than you, and I'm already in love with them. ಮಾತು ಓಡೋತಿ
I love you so much. Making this happen. ಮೌನ ಜೀವಧಾರಶಾಯಿ ಹಾಡು ಬರೆಯಲೇ ಕೇಳಿಸ್ಕೊಂಡೆ ಅವನೇ ತಾನೆ ಬರೆದಿರದ ಸಾಲುಗಳು ಹಾಡಾಗೋ ಈ ಸಮಯ ಕೈ ಜಾರಿದೆ ಕಾಲ ನೀ ನುಡಿಯಾದರೆ ನಾ ಬರೀ ಮೌನ I heard him. I heard him. ಅವನೇ ತಾನೆ ಸಾರಿ ರಿಚಿ. ನಿನ್ನ ಬರ್ಡೇಗೆ ಆ್ಯಕ್ಚುಲಿ ಸರ್ಪ್ರೈಸ್ ಕೊಡ್ಬೇಕಂತ ಹೋದೆ, ಆದರೆ ಈ ರೀತಿ ಸರ್ಪ್ರೈಸ್ ಆಗುತ್ತಂತ ಯೋಚನೆ ಮಾಡಿರಲಿಲ್ಲ. ಇನಿಷಿಯಲಿ ನಾನು ನಂಬಿಲ್ಲ. ನೀನು 1996 ಎಷ್ಟು ನಿಜನೋ, ನಾನು 2024 ಅಷ್ಟೇ ನಿಜ. ಅಪ್ಪರಿಸಿದ ಪಿಸು ಮಾತು. ಒಳಗಿನ ಸುನಕ್ಕು ಲಜ್ಜೆಯೊಡನೆ ಗೊತ್ತಾಡಿ Who's this, David? ತಾತ, ಯಾಕೋ ಎಷ್ಟು ದಿವಸ ಮುಚ್ಚಿಟ್ಟೆ? ಭಯ ತಾತ, ಭಯ. ಗೊತ್ತಾದ್ರೆ ನೀವೇನಾದ್ರೂ ಬೈತೀರಾ ಅಂತ ಭಯ ಆಗಿತ್ತು. ಸಾರಿ. ಸಾರಿ 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 ಅಂತ ಸಾರಿ ಮಾಡೋದೆಲ್ಲ ಮಾಡಿಬಿಟ್ಟು ಸಾರಿ. ಇವತ್ತಿನ ತನಕ ನಾನು ಬದುಕಿದ್ದೀನಿ ಅಂದ್ರೆ ಇವನ್ನ ನಿನ್ನಲ್ಲಿ ನೋಡ್ತೀನೋ. ಹೌದು, ಕೋಪ ಮಾಡ್ಕೋತೀನಿ, ದೊಡ್ಡವನು, ಬೈತೀನಿ, ಹೊಡಿತೀನಿ, ಸೆಟ್ ಮಾಡ್ಕೊಂಡು ಮಾತು ತಿಳಿಸ್ಬಿಡ್ತೀನಿ. ಆದರೆ ಪ್ರೀತಿ ಮಾಡೋದ್ರಲ್ಲೇನಾದರೂ ಕಮ್ಮಿ ಮಾಡಿದ್ದೀನೇನೋ? ಅವನಿಗಂತೂ ಅದೇನು ಭಯನೋ ಏನೋ, ನನ್ನ ಹತ್ರ ಏನು ಹೇಳ್ತಿರ್ಲಿಲ್ಲ. ಇವಾಗ ನೋಡಿದ್ರೆ ನೀನು ಕೂಡ ಈ ಮಾತು ಅವನಿಗಂತೂ ಹೇಳಕ್ಕಾಗಲಿಲ್ಲ, ಹೇಳಕ್ಕೂ ಆಗಲ್ಲ. ದಯವಿಟ್ಟು ನನ್ನಿಂದೇನಾದ್ರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡು. ಆದ್ರೆ ನನ್ನ ಹತ್ರ ಏನು ಮುಚ್ಚು ಮರೆ ಮಾಡಬೇಡ. ಇಲ್ಲ. ನೀನು ಬಿಟ್ರೆ ನನಗೆ ಬೇರೆ ಯಾರಿದ್ದಾರೋ? ಜೋ ನಿಜವಾಗ್ಲೂ ಬರ್ತಾನ? He's gonna come back. He's coming back. Ji, happy birthday to you. Happy birthday to you too. ಬರುತ್ತಿದ್ದಾರೆ ಅತಿಥಿ, ಅತ್ಯಂತ ಹತ್ತಿರ ಆದರೂ ಪರಿಚಯವಿಲ್ಲ. ಕಲ್ಪನೆಯೇ ವಿವರ, ಕಣ್ಣಿಗೆ ಗುರುತಿಲ್ಲ. ಹೇಗೆ ಎದುರುಗೊಳ್ಳುವುದು
ಏನೆಂದು ಕರೆಯುವುದು? ಎಂದೋ ಹುದುಗಿಟ್ಟ ಕಾತರದ ಬೀಜ ಇನ್ನೇನು ಗಿಡವಾಗುವ ಸಮಯ. ಯಾವ ಹೂ ಹರಡಬಹುದು? ಅಚ್ಚರಿಯೋ ಆನಂದವೋ? ವರ್ಷಗಳ ಒಗಟು ಇನ್ನೇನು ಒಡೆಯಲಿದೆ. ಏನು ಸಿಗಬಹುದು? ಉತ್ತರವು ಪ್ರಶ್ನೆಯು? ಯೋಚಿಸಲು ಸಮಯವಿಲ್ಲ. ಬರುತ್ತಿದ್ದಾರೆ ಅತಿಥಿ ಅತ್ಯಂತ ಹತ್ತಿರ, ಆದರೂ ಪರಿಚಯವಿಲ್ಲ. ಆದರೂ ಪರಿಚಯವಿಲ್ಲ. Jenny, you know what? I just can't wait to start my life with you. My family with you. ತುಂಬಾ ಮುಂದಕ್ಕೆ ಯೋಚನೆ ಮಾಡಿರೋ ಹಾಗಿದೆ. Of course. ಅವತ್ತು ನಿಂಗೆ ನೆನಪಿದ್ಯಾ? We spoke about David in your room. ಅವತ್ತಿಂದ ನನಗೂ ಆ ಹೆಸರು ತುಂಬ ಕಾಡ್ತಾ ಇದೆ. Can we name our son David? ನಂಗೆ ಯಾಕೋ ಅವತ್ತಿಂದ ಅನಿಸ್ತಾ ಇದೆ ಅವ್ನು ನಮ್ಮ ಸುತ್ತಮುತ್ತ ಎಲ್ಲೋ ಒಂದು ಕ್ಯೂಪಿಡ್ ಥರ ಓಡಾಡ್ತಾ ಇದ್ದಾನಂತ. ಆ್ಯಂಡ್ ನಮ್ಮಿಬ್ಬರನ್ನು ಸೇರ್ಸೋಕ್ಕೆ ತುಂಬ ಓದಾಡ್ತಾ ಇದ್ದಾನೆ. ಐ ಆಮ್ ಜಸ್ಟ್ ಲುಕಿಂಗ್ ಫಾರ್ವರ್ಡ್ ಫಾರ್ ದಿಸ್ ಜರ್ನಿ. ಒಬ್ಬಳೇ ಬಂದಿದ್ಯಾ ರುಚಿ? He's out. Sorry. ಅವರಿಗೆ ನಿನ್ನ ಹೀಗೆ ನೋಡೋಕ್ಕಾಗಲ್ವಂತೆ. ಜೆಸ್ಸಿ, ಒಂದು ವೇಳೆ ನಾನು ಸತ್ತೋದ್ರೆ ಫ್ಯೂನರಲ್ಗೆ ನೀನೇನು ಹಾಕೊಂಡು ಬರ್ತೀಯ? ಗೌನ, ಫ್ರಾಕ? What nonsense are you ಗೌನ್. talking? ನೀನು ಗೌನ್ ಹಾಕೊಂಡು ಬಾ, ಚೆನ್ನಾಗಿ ಕಾಣಿಸ್ತೀಯ. ಚೆನ್ನಾಗಿ ಕಾಣಿಸ್ತೀಯ. You know what? Actually, you're the most beautiful woman in the world. Especially when you're decked up. ಜೆಸ್ಸಿ, ಹತ್ತಿರ ಬರ್ತೀಯಾ? ಜೆಸ್ಸಿ, ಕಾಲೇಜಲ್ಲಿ ಏನಾಯ್ತು? ಜೆಸ್ಸಿ, ಅಳ್ಬೇಡ ಜೆಸ್ಸಿ. ಕೆಲವೊಂದ್ಸರಿ ಹಂಗೆ ಆಡ್ತಾನೆ, ನಿನಗೆ ಗೊತ್ತಿಲ್ವಾ ಅದು? ಆ ರೇಡಿಯೋ 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 ಅಂತ
ಅದೇನು ಯೋಚನೆ ಮಾಡ್ಕೊಂಡು ಹೋದ್ನು ಈಗ ಆಯ್ತು. ಅಲ್ಲ, ಇವನಿಗೆ ಇದೆಲ್ಲ ಯಾಕೆ ಬೇಕಿತ್ತು? 20 ವರ್ಷದಿಂದ ನಡೆದಿರೋ ಸ್ಟೋರಿನ ಚೇಂಜ್ ಮಾಡ್ತೀನಿ ಅಂತ ಹೊರಟಿದ್ದಾನಲ್ಲ, ಇವನು ಬುದ್ಧಿ ಇಲ್ವಾ? ಅವ್ರಿಬ್ರಿಗೂ ಮದುವೆ ಮಾಡಿಸಿ ಅವ್ರು ಹುಟ್ಟೋ ಮಕ್ಕಳನ್ನ ಎತ್ತ ಆಡ್ಸ್ಬೇಕಾ ಇವನು? ಫಸ್ಟ್ ಆಫ್ ಆಲ್ ಅವ್ರಿಬ್ರಿಗೂ ಮದುವೆ ಮಾಡಿದ್ರೆ ಇವನು ಹೇಗೆ ಹುಟ್ಟುತ್ತಾನೆ? Janani, finally it's the day for you, man. I'm so happy for you both. ನೆನೆ ರಿಚಿ ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ದ, ನನ್ನ ಸೊಸೆ ಇಸ್ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಡಿಟರ್ಮೈಂಡ್ ಗರ್ಲ್ ಅಂತ. ಏನು ಇವನೇ ಹುಡುಕ್ತಾನೆ ಆಡ್ತಾನೆ. ಐ ಆಮ್ ಸೋ ಹ್ಯಾಪಿ ಫಾರ್ ಮೈ ಬಾಯ್. ರಿಚಿ ಅವನೇ ಹುಡುಕಿದ್ರು ಕೂಡ ನಿನ್ನಂಥ ಒಳ್ಳೆ ಮನಸ್ಸಿರೋಂಥ ಹುಡುಗಿ ಖಂಡಿತವಾಗ್ಲೂ ಸಿಗ್ತಾ ಇರಲ್ಲ ಜನನಿ. ಟೋನಿ, ಥ್ಯಾಂಕ್ ಯು. ಅದೆಲ್ಲ ಇರಲಿ ಬಿಡು. ಏನೋ ಫ್ಯೂಚರಲ್ಲಿ ಮಗ ಆದರೆ ಹೆಸರಡಿ ಅಂತೆ. ಜೋ ಏನೋ ಹೇಳ್ತಾ ಇದ್ದ. ವಾಟ್ ಇಸ್ ದ್ಯಾಟ್? ಡೇವಿಡ್. ಎಸ್ ಡೇವಿಡ್. ವಾ, ಡೇವಿಡ್ ಜೋಸೆಫ್ ಮರ್ಫಿ. ಸೊ ನನಗೆ ಮುಂಚೆನೇ ಎಲ್ಲ ಗೊತ್ತಿತ್ತು ಅಲ್ವಾ? ಗೊತ್ತಾಗ್ತಾ ಇರೋದಕ್ಕೆ ನಾನೇ ನಿಂತರ ತಟ್ಟನ ಜೆಸಿ. ಬಟ್ ವೈ ಡೇವಿಡ್? ಜೋ, ಪ್ಲೀಸ್, ನೀನ್ ಮಾಡೋ ಸ್ಯಾಕ್ರಿಫೈಸ್ ಅವ್ರಿಗೆ ಗೊತ್ತು ಕೂಡ ಆಗಲ್ಲ. ಸ್ಟಾಪ್ ದಿಸ್ ರೈಟ್ ನೌ. ಜೆಸಿ ನಿನ್ನ ಅಪ್ಪನ ಸಂಬಳ ಎಷ್ಟು? ನಿನ್ನ ಕಾಲೇಜ್ ಫೀಸ್ ಎಷ್ಟು ಗೊತ್ತಾ? ಇದ್ರ ಜೊತೆಗೆ ನಿನ್ನ ಡೈಲಿ ಖರ್ಚು, ಫ್ಯೂಚರ್ಗೋಸ್ಕರ ಒಂದಷ್ಟು, ನಿನ್ನ ಮದುವೆಗಂತ ಇನ್ನೊಂದಿಷ್ಟನ್ನ ಕೂಡಿಡಬೇಕು. ಇದೆಲ್ಲ ಸೇರಿದ್ರೆ ಅವರಿಗಂತ ಏನು ಉಳಿಯುತ್ತೆ ಹೇಳು? ಕೊನೆ ಉಸಿರು ಇರೋವರೆಗೂ ನನ್ನ ಮಗಳು ಸಂತೋಷವಾಗಿದ್ದು ನಗ್ತಾ ಇದ್ದರೆ ನನಗಷ್ಟೇ ಸಾಕು ಅಂತ ಯೋಚನೆ ಮಾಡ್ತಾರೆ. ಎಂತ ನಿಸ್ವಾರ್ಥ ಅಲ್ವಾ? ಎಲ್ಲ ಪೇರೆಂಟ್ಸ್ ಅಷ್ಟೇ ಜೆಸಿ. ಅವ್ರ ಮಾಡೋ ಸ್ಯಾಕ್ರಿಫೈಸ್ ಅವ್ರಿಗೆ ಸ್ಯಾಕ್ರಿಫೈಸ್ ಅಂತಾನೆ ಅನ್ಸಲ್ಲ. ಅವ್ರಿಗೆ ಅನ್ಸಲ್ಲ ಅಂದಮೇಲೆ ನಾವು ಮಾಡಿದ್ದು ಯಾಕೆ ಕಾಣಿಸ್ಬೇಕು ಜೆಸಿ? Do you know the consequences of what you're going to do? ನಿಮ್ಮೆಲ್ಲರ ಮೆಮರಿಯಿಂದ ಅಳಿಸೋಗ್ತೀನಿ. ಆ್ಯಕ್ಚುಲಿ ಐ ಆಮ್ ನಾಟ್ ಬ್ಯಾಡ್ ಅಟ್ ಫಿಸಿಕ್ಸ್ ಅಲ್ವಾ? ಮುತ್ತು ಬಾಸ್ರೆ, ನಮ್ಮ ಹೇಳೋ ಕಿತ್ತಾಗಿರೋ ಒಂದು ರೇಡಿಯೋ ಇದೆ, ಅದನ್ನ ಕಿತ್ತರಲ್ಲ ನನ್ನ ಹತ್ರ ಮಾತಾಡೋದಿಲ್ಲ. ಮ್ಯಾನ್ಯಲ್ ಕೊಟ್ಬಿಡ್ಲಾ? ಯಾವ ಮ್ಯಾನ್ಯಲ್ಲು? ಲೇಸ್ ಚಾರ್ಲ್ಸ್. ಲೂಸ್ ಚಾರ್ಲ್ಸ್ ಅವನು. ನೀನೇನು ಮಾಡ್ತಿದ್ಯಾ? ಯಾರಿಗೋಸ್ಕರ ಮಾಡ್ತಿದ್ಯಾ? ಏಯ್, ಇದೆಲ್ಲ ನನಗೆ ಅರ್ಥ ಆಗ್ದಿರಾ ಇನ್ಯಾರಿಗೆ ಅರ್ಥ ಬೇಕು ಹೇಳು? ಹಾಂ, ಅಪ್ಪ ಇಲ್ದಿರೋ ನೋವು ನಾನು ತುಂಬಾ ಅನುಭವಿಸಿದ್ದೀನಿ. ಐ ನೋ ವಾಟ್ ಇಟ್ ಫೀಲ್ಸ್ ಲೈಕ್. ಅವ್ರು ಯಾವಾಗ ನೆನಪಾಗ್ತಾರೋ ಅವಾಗ ನಿನ್ನ ಬಗ್ಗೆ ಯೋಚನೆ ಮಾಡಿ ನಾನು ಧೈರ್ಯ ತುಂಬ್ಕೋತಾ ಇದ್ದೆ. ನೀನೇ ಹೇಳ್ದೆ ಹೇಗೋ? ಕಾಲರ ತುಜ ನಾಟಕ. ನಾ ಹೋಗ್ತಿದ್ದೀನಲ್ಲ, ನಿನ್ನ ಅಪ್ಪನ ಹತ್ರ ಹೇಳ್ತೀನಿ. ನಮ್ಮಪ್ಪ ಅಲ್ಲೆಲ್ಲ ಆರ್ನ ಪಳಾಯಿಸ್ಕೊಂಡು ಆರಾಮಾಗಿ ಚೆನ್ನಾಗಿರ್ತಾರೆ. ಸುಮ್ಮನೆ ಇರು. ಅವರು ನಿಂತಾರೇನಾ? ಅವ್ರ ನಂತರ ಅಲ್ಲ, ನಾನೇ ಅವ್ರ ಥರ. ನೀನ್ ಯಾರ ಥರನೂ ಅಲ್ಲ, ನೀನ್ ಮಾಮ ಥರ.
ಪದೇ ಪದೇ ಕೇಳ್ತಾ ಇದೀನಿ ರುಚಿ. ರೇಡಿಯೋ ಕೈಸ ಸಾಂಗ್ ನಾನಿಲ್ಲಿ ಬದುಕಿದ್ದೀನಿ ಅಂದ್ರೆ ಅವ್ರದಲ್ಲಿ ಮದುವೆ ನಡೆದಿಲ್ಲ. ರಿಚಿ ಏನಾದರೂ ಮಾತಾಡು ಪ್ಲೀಸ್. ಏನ್ ಮಾತಾಡ್ಬೇಕು? ಅಲ್ಲಿ ಏನ್ ನಡೆದಿದೆ? ಐ ಆಮ್ ಲೀಸ್ಟ್ ಬಾದರ್ಡ್. ಇವತ್ತು ನನ್ನ ಕಣ್ಮುಂದೆ ನೀನಿದೀಯಾ, ನನಗಷ್ಟು ಸಾಕು. ಇನ್ನು ಮುಂದೆ ಈ ಮನೆಯಲ್ಲಿ ರೇಡಿಯೋ ವಿಷಯ ಎಂದೂ ಬರಬಾರ್ದು. ದ್ಯಾಟ್ ಈಸ್ ಫೈನಲ್. ಐ ಫೇಲ್ಡ್ ಮಿಸರಬ್ಲಿ ಜೆಸ್ಸಿ. ಅವ್ರ ಮದುವೆ ಆಗಬೇಕಾಗಿತ್ತು. ಹೌದು, ಅವರಿಬ್ರು ಮದುವೆ ಆಗಬೇಕಾಯಿತು. ಅವರಿಬ್ರು ಮದುವೆ ಆಗಿದ್ದಿದ್ರೆ ಡೇವಿಡ್ ಇರ್ತಿರ್ಲಿಲ್ಲ. ಆ್ಯಂಡ್ ಡೇವಿಡ್ ಇಲ್ಲದೆ ಹೋದರೆ ಜೆಸ್ಸಿ ಇಲ್ಲ. ಅವತ್ತು ನಾನು ಹಾಸ್ಪಿಟ್ಲಲ್ಲೇ ಡಿಸೈಡ್ ಮಾಡಿದ್ದೆ, ನೀನಿಲ್ಲ ಅಂದರೆ ಯಾವುದಾದ್ರೂ ಅನಾಥಾಶ್ರಮದಲ್ಲಿ ಸರ್ವಿಸ್ ಮಾಡಿಕೊಂಡು ಜೀವನ ಪೂರ್ತಿ ನಿನ್ನ ನೆನಪಲ್ಲೇ ಕಳೀತೀನಿ ಅಂತ. ಬಿಕಾಸ್ ಐ ಆಮ್ ದ ಹ್ಯಾಪಿಯೆಸ್ಟ್ ಓನ್ಲಿ ಅರೌಂಡ್ ಯು, ಡೇವಿಡ್. ಅವರಿಲ್ಲ ಅಂದರೆ ನಾನು ಬೆಳೆದಿರೋ ಅನಾಥಾಶ್ರಮದಲ್ಲೇ ಇರ್ತೀನಿ. ಜೀವನ ಪೂರ್ತಿ ಅವ್ರ ನೆನಪಲ್ಲೇ ಕಳೀತೀನಿ. ಜೆಸ್ಸಿ, ನಿಜವಾಗ್ಲೂ ನಾನಿಲ್ಲ ಅಂದರೆ ನೀನು ಆರ್ಫನೇಜ್ ಜಾಯ್ನ್ ಆಗ್ತೀಯಾ? Loving you just makes me complete, David. ನೀನಿಲ್ಲ ಅಂದರೆ ನನಗಿನ್ನೇನು ಬೇಡ. How could I miss this? How could I miss this? Jesse, you know what? Your love makes me the best. Neither can I imagine my life without you. ನಾವು ಕಳ್ಕೊಂಡಿರೋ ಎಲ್ಲ ಖುಷಿನ ವಾಪಸ್ ತರ್ತೀನಿ. Just give me some time. ಈ ದಾರಿ ಹಳತು, ಈ ಹೆಜ್ಜೆ ಹೊಸತು, ದಿಗಂತ ಇನ್ನೇನು ಕೈಗೆ ತಗುಲಿದೆ, ಕನಸು ಇನ್ನೇನು ಕಣ್ಮುಂದೆ ಬಂದಿದೆ. ಈ ಗಾಳಿ ಹಳತು, ಈ ಗಂಧ ಹೊಸತು, ಒಂದೊಂದು ಸದ್ದು ಕಲರವವಾಗಿದೆ, ಒಂದೊಂದು ಕ್ಷಣವು ಯುಗದಂತಾಗಿದೆ. ಈ ಮಾತು ಹಳತು, ಈ ಭಾವ ಹೊಸತು, ತವಕ ಇನ್ನೇನು ಮಿತಿಯನ್ನು ಮೀರಿದೆ, ಬದುಕು ಅಲ್ಲೆಲ್ಲೋ ನನಗಾಗಿ ಕಾದಿದೆ. ಈ ದಾರಿ ಹಳತು, ಈ ಹೆಜ್ಜೆ ಹೊಸತು, ದಿಗಂತ ಇನ್ನೇನು ಕೈಗೆ ತಗುಲಿದೆ, ಕನಸು ಇನ್ನೇನು ಕಣ್ಮುಂದೆ ಬಂದಿದೆ. ಸರ್, ಜನನಿ ಅನ್ನೋರು ಯಾರಾದ್ರೂ ಗೊತ್ತಿಲ್ಲಪ್ಪ. ಸರ್, ಕರೆಕ್ಟಾಗಿ ಹೇಳಿ. ಇಲ್ಲ ಕಣಯ್ಯ. ಸರ್, ಜನನಿ ಚಂದ್ರಶೇಖರ್. ಯಾರು ಗೊತ್ತಿಲ್ಲ, ಹೋಗಯ್ಯ. ಜನಿ ಸರ್ ಜನಿ ಜೆನ್ನಿ ಮೇಡಮ್ ಇಷ್ಟೊತ್ತಲ್ಲ? ಹಾ, ಅದು ಈಗಾಗಲೇ ಬ್ರಿಡ್ಜ್ ಹತ್ರ ಹೋಗ್ತಿರ್ತಾರೆ. Thank you. ವೆರಿ ಪಾಯಿಂಟ್ ಬ್ರಿಡ್ಜ್ ಕಣಯ್ಯ. ಜನನಿ,
ಡೇವಿಡ್. ಯಾಕೆ ಹೀಗೆ ಮಾಡಿದೆ? ಎಲ್ಲ ಕರೆಕ್ಟಾಗಿ ನಡೀತಾ ಇತ್ತಲ್ವಾ? ಕೊನೆಯ ಮೂಮೆಂಟಲ್ಲಿ ವೈ? ಜೋ ನಿನ್ನನ್ನು ಸೆಲೆಕ್ಟ್ ಮಾಡಿ ಎಂಥ ಒಳ್ಳೆ ಕೆಲಸ ಮಾಡ್ದ ಗೊತ್ತಾ? ಇಲ್ಲಾಂದ್ರೆ ಅವನ ಆ ರಿಚಿ ಏನು ಹೇಳ್ತಾನೋ ಎಲ್ಲ ಒಪ್ಕೋತಾನೆ. ಇಫ್ ಇನ್ ಕೇಸ್ ಯು ಗೈಸ್ ವೇರ್ ನಾಟ್ ದಿಸ್ ಡಿಟರ್ಮೈಂಡ್ ಅಲ್ವಾ, ನೀನೆಲ್ಲೋ ಇರ್ತಿದ್ದೆ, ಜೋ ಇನ್ನೆಲ್ಲೋ ಇರ್ತಿದ್ದ. ನಮ್ಗಳಿಗೆ ಕನಸೇ ಇರ್ತಿರ್ಲಿಲ್ಲ ಅಲ್ವಾ? ಈ ಸಂಬಂಧಗಳು ಎಷ್ಟು ವಿಚಿತ್ರ ನೋಡು. ಒಬ್ಬ ಡೇವಿಡ್ ಬರೋಕ್ಕೆ ಜೋ ಮತ್ತೆ ಜನನಿ ಸೇರ್ಬೇಕು. ನಾನು ಫಿಸಿಕ್ಸಲ್ಲಿ ಎಷ್ಟು ದಡ್ಡಿ ನೋಡು. ಆ ದಿನ ಟೋನಿ ಬಂದು ನನ್ನ ಹತ್ರ ಮಾತಾಡ್ದಾಗಲೇ ನಂಗೆ ರಿಯಲೈಸ್ ಆಗಿತ್ತು, ನಾನು ಜೋನ ಮದುವೆ ಆದರೆ ನೀನೇ ಹೊಡ್ತೀಯ. ಜೋ ನಂಗೆ ಸಿಕ್ತಿದ್ರು ಪರವಾಗಿಲ್ಲ, ಅವ್ರ ಸಾವನ್ನು ತಪ್ಪಿಸಿ ನೀನು ಉಳಿಯೋಕೇನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಅವ್ರ ಸಾವನ್ನು ತಪ್ಸೋಕ್ಕಾಗಲಿಲ್ಲ. ನನ್ನ ಜೋ ಜೊತೆ ಕಳೆದಂಥ ಕೆಲವು ದಿನಗಳು ನನ್ನ ಪೂರ್ತಿ ಜೀವನಕ್ಕೆ ಸಾಕು. ಈಗಲೂ ಅವ್ರಿಗೋಸ್ಕರ ಅವ್ರು ಕಳ್ಕೊಂಡು ಜಾಗಕ್ಕೆ ಬರ್ತೀನಿ. ಏನೋ ಹುಚ್ಚಿ ಥರ ಕಾಯ್ತಿರ್ತೀನಿ. ಅವ್ರು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದನ ಮಾತಾಡಿಸ್ತಾರೇನೋ ಅಂತ ಒಂದು ಆಸೆ. ನೀನು ನನಗೆ ಹುಟ್ಟದೇ ಇದ್ರು ನನಗಂತ ಹುಟ್ಟಿದ ನನ್ನ ಮಗ ಉಳಿಬೇಕಿತ್ತು. ನಿನ್ನ ನೋಡ್ತೀನಿ, ಮುದ್ದಾಡ್ತೀನಿ ಅನ್ನೋ ಒಂದು ಆಸೆ ಇವತ್ತು ಫುಲ್ಫಿಲ್ ಆಯಿತು. ಸಿ, ಲೈಫ್ ಡಸ್ ಕಮ್ ಫುಲ್ ಸರ್ಕಲ್ ಅಲ್ವಾ? ಮತ್ತೆ ಯಾಕೆ ಇಷ್ಟು ದಿನ ಬಂದಿಲ್ಲ? ಹೇಗೆ ಬರಲಿ ನೀವೇ? ಯಾವ ಮುಖ ಇಟ್ಕೊಂಡ್ಬರಲಿ? ಆ ದಿನ ಎಲ್ಲರ ಮುಂದೆ ಮದುವೆ ತಪ್ಪಿಸಿ ಅವ್ರಿಗೆ ಅವಮಾನ ಮಾಡಿ ಹೋದವಳು ನಾನು. ಮತ್ತೆ ಬಂದಿದ್ರೆ ಅವರಾದರೂ ಅಕ್ಸೆಪ್ಟ್ ಮಾಡ್ತಿದ್ರಾ ಹೇಳು? ಅದರಲ್ಲೂ ಟೋನಿ ಹೇಳಿದ್ಮೇಲೆ ಅರ್ಥ ಆಗಿದ್ದು ಏನಂದರೆ, ಡೇವಿಡ್ ಹುಟ್ಟಕ್ಕೆ ಕಾರಣ ಜೋ ಮತ್ತು ಜನನಿ ಅಲ್ಲ, ಜೋ ಮತ್ತು ರೇಚಲ್. ಸೊ ನಾನು ಮದುವೆ ಆದರೆ ನೀನು ಹುಟ್ಟಿರ್ಲಿಲ್ಲ. ಆ್ಯಂಡ್ ಈ ವಿಷಯ ನಾನು ಎಲ್ರಿಗೂ ಹೇಳಿ ನಂಬಿಸೋದಕ್ಕೆ ಸಾಧ್ಯನೇ ಇರಲಿಲ್ಲ. ಅದೆಲ್ಲ ಬಿಡು. ಆದರೆ ಒಂದು ವಿಚಾರದಲ್ಲಿ ಐ ವಾಸ್ ವೆರಿ ಕಾನ್ಫಿಡೆಂಟ್. ನಿಂಗೋಸ್ಕರ ಕಾದೆ. ನೀನೊಂದಲ್ಲ ಒಂದಿನ ಬರ್ತೀಯ, ನನ್ನ ನೋಡ್ತೀಯ, ನಾನು ನಿನ್ನ ಮುದ್ದಾಡ್ತೀನಿ, ನೀನನ್ನ ಬಾಯಿ ತುಂಬ ಅಮ್ಮ ಅಂತ ಕರಿತೀಯ ಅಂತ ಒಂದು ಆಸೆ. ನನ್ನ ನಂಬಿಕೆ ಸುಳ್ಳಾಗಲಿಲ್ಲ ತಾನೇ? ಅಮ್ಮ